ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಎಸ್ ಕ್ರಿಯೇಷನ್ಸ್. ಈ ವಿಡಿಯೋ ಏನಂದರೆ ಹೆಲ್ತ್ ರಿಲೇಟೆಡ್ ಇರುತ್ತೆ. ಸ್ಕಿನ್ ಕೇರ್ ಆಗಲಿ, ಹೇರ್ ಕೇರ್ ಆಗಲಿ, ಇಂಟರ್ನಲಿ ನಮ್ಮ ಬಾಡಿ ರಿಫ್ರೆಶ್ಮೆಂಟ್ ಮಾಡ್ಕೊಳ್ಳೋದಕ್ಕಾಗಲಿ, ಈ ಥರ ನಾನು ಯಾವ ಥರ ಡ್ರಿಂಕ್ಸ್ ಮಾಡ್ಕೊತೀನಿ, ಯಾವ ಥರ ಹೇರ್ಗೆ ಆಯಿಲ್ ಅಪ್ಲೈ ಮಾಡ್ಕೊಳ್ತೀನಿ, ಹಾಗೆ ಸ್ಕಿನ್ ಕೇರ್ ಯಾವ ಥರ ಮಾಡ್ತೀನಿ ಅನ್ನೋದನ್ನು ತೋರಿಸ್ತಾ ಇದ್ದೀನಿ. ಅಟ್ಲೀಸ್ಟ್ ವೀಕ್ಲಿ ಒಂದ್ಸಾರು ಈ ಥರ ಮಾಡಬೇಕು. ಈ ವಿಡಿಯೋನ ಪೂರ್ತಿಯಾಗಿ ನೋಡಿ. ವಿಡಿಯೋ ಇಷ್ಟ ಆಗಿದರೆ ಲೈಕ್ ಮಾಡಿ. ಹಾಗೆ ನನ್ನ ಚಾನಲ್ಗೆ ಯಾರ್ಯಾರು ಸಬ್ಸ್ಕ್ರೈಬ್ ಮಾಡಿಲ್ಲ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ. ಮೊದಲನೇದಾಗಿ ನಾನು ತೋರಿಸ್ತಾ ಇರೋದು ಹೇರ್ ಕೇರ್. ಹೇರಿಗೆ ನಾನು ಯಾವ ಥರ ಆಯಿಲ್ ಅಪ್ಲೈ ಮಾಡ್ತೀನಿ ಅಂತ. ಫಸ್ಟು ನಾನು ಒಂದು ಬೌಲಲ್ಲಿ ಕೊಕೊನಟ್ ಆಯಿಲ್ ತೊಗೊಂಡಿದ್ದೀನಿ. ಆ ಕೊಬ್ಬರಿ ಎಣ್ಣೆನ ಬಿಸಿ ಮಾಡಲಿಕ್ಕೆ ಇಟ್ಟಿದ್ದೀನಿ. ಅದು ಬಿಸಿ ಆದಮೇಲೆ ಅದಕ್ಕೆ ಸ್ವಲ್ಪ ಮೆಂತೆಕಾಳು, ಈರುಳ್ಳಿ, ಕರಿಬೇವಿನ ಸೊಪ್ಪು ಇದು ಮೂರನ್ನು ಹಾಕಿ ನೀಟಾಗಿ ಕುದಿಸ್ಕೊಳ್ಬೇಕಾಗತ್ತೆ. ಅದು ಆದಮೇಲೆ ಅದನ್ನು ಫಿಲ್ಟ್ರ್ ಮಾಡ್ಕೊಬೇಕು. ಫಿಲ್ಟ್ರ್ ಮಾಡಿದ್ದಾದಮೇಲೆ ಅದಕ್ಕೆ ಸ್ವಲ್ಪ ನಿಂಬೆಹಣ್ಣಿನ ರಸ ಹಾಕ್ಕೊಳ್ಬೇಕಾಗತ್ತೆ. ನಿಂಬೆಹಣ್ಣಿನ ರಸ ಹಾಕೋದ್ರಿಂದ ಡ್ಯಾಂಡ್ರಫ್ ಕಂಟ್ರೋಲ್ ಆಗುತ್ತೆ. ಸೊ ಇದಿಷ್ಟು ಹಾಕಿ ನೀಟಾಗಿ 5 ಮಿನಿಟ್ಸ್ ನಾವು ಹೇರ್ನ ಮಸಾಜ್ ಮಾಡ್ಕೊಳ್ಬೇಕು. ನೀಟಾಗಿ ಮಸಾಜ್ ಮಾಡ್ಕೊಂಡಿದ್ದಾದಮೇಲೆ 2 to 3 hours ಬಿಟ್ಟು ನಾವು ಹೇರ್ ವಾಶ್ ಮಾಡಬೇಕಾಗತ್ತೆ. ಆವಾಗ ನಮ್ಮ ಕೂದಲು ತುಂಬಾ ಚೆನ್ನಾಗಿರುತ್ತೆ. ಹೇರ್ ಗ್ರೋತ್ ಕೂಡ ತುಂಬಾ ಚೆನ್ನಾಗಾಗುತ್ತೆ. ದಕ್ಷ ಮಸಾಜ್ ಮಾಡ್ತೀನಿ ತಡಿ ಒಂಚೂರು. ಇವಾಗ ನಾನು ಸ್ಕಿನ್ ಕೇರ್ ಯಾವ ಥರ ಮಾಡ್ಕೊಳ್ತೀನಿ ಅನ್ನೋದನ್ನು ತೋರಿಸ್ತಾ ಇದ್ದೀನಿ. ಇದು ಫೇಸಿಗಾಗಲಿ, ಕೈಗಾಗಲಿ, ಕುತ್ತಿಗೆ ಭಾಗಕ್ಕಾಗಲಿ ಎಲ್ಲ ಕಡೆನೂ ಹಚ್ಕೊಳ್ಬೋದು. ಇದು ನೀಟಾಗಿ ಸ್ಕ್ರಬ್ ಮಾಡ್ಕೊಳ್ಬೇಕಾಗತ್ತೆ. ಫಸ್ಟಿಗೆ ಒಂದು ಬೌಲಲ್ಲಿ 1 ಸ್ಪೂನಷ್ಟು ಅಕ್ಕಿ ಹಿಟ್ಟು, ಕಡಲೆ ಹಿಟ್ಟು, ಕಾಫಿ ಪುಡಿ ಸ್ವಲ್ಪ, ಹಾಗೆ ಅರಿಶಿನ ಪುಡಿ, ಚೂರು ಹಾಲಿನ ಕೆನೆ ಹಾಗೂ ಮೊಸರು ಹಾಕಿದ್ದೀನಿ. ಇದಿಷ್ಟು ಹಾಕಾದ್ಮೇಲೆ ಜೇನುತುಪ್ಪ ಮತ್ತು ನಿಂಬೆಹಣ್ಣಿನ ರಸ ಸೇರಿಸ್ಕೊಳ್ಬೇಕು. ಇದೆಲ್ಲದನ್ನು ನೀಟಾಗಿ ಮಿಕ್ಸ್ ಮಾಡ್ಕೊಳ್ಬೇಕಾಗತ್ತೆ. ಮಿಕ್ಸ್ ಮಾಡ್ಕೊಂಡಿದ್ದ ಆದಮೇಲೆ ಒಂದು ಟೊಮೊಟೊ ಹಣ್ಣು ತೊಗೊಳ್ಬೇಕು. ಟೊಮೊಟೊ ಹಣ್ಣನ್ನು ತೊಗೊಂಡು ಕಟ್ ಮಾಡ್ಕೊಳ್ಳಿ ಅರ್ಧ ಭಾಗ. ಹಾಗೆ 1 ಸ್ಪೂನಷ್ಟು ಶುಗರ್ ತೊಗೊಳ್ಳಿ. ಇದಿಷ್ಟು ರೆಡಿ ಮಾಡ್ಕೊಂಡಿದ್ದು ಆದಮೇಲೆ ನಾವು ನೀರನ್ನು ಬಿಸಿ ಮಾಡಿಟ್ಕೊಂಡಿರ್ಬೇಕಾಗತ್ತೆ. ಬಿಸಿ ನೀರಿಗೆ ಒಂದು ಕಾಟನ್ ಬಟ್ಟೆ ತೊಗೊಂಡು ನೀರಲ್ಲಿ ಆ ಬಟ್ಟೆನ ಡಿಪ್ ಮಾಡಿ ನಮ್ಮ ಮುಖನ ನೀಟಾಗಿ ಒರೆಸ್ಕೊಳ್ಬೇಕಾಗತ್ತೆ. ಬಿಸಿ ನೀರಲ್ಲಿ ನಮ್ಮ ಮುಖನ ಒರೆಸ್ಕೊಳ್ಳೋದ್ರಿಂದ ಮುಖದಲ್ಲಿರುವಂತಹ ಕೊಳೆ ಎಲ್ಲ ಬರುತ್ತೆ. ಅದೆಲ್ಲ ಬಂದಿದ್ದು ಆದಮೇಲೆ ನಾವು ಸ್ಕ್ರಬ್ ಮಾಡ್ಕೊಳ್ಬೇಕಾಗತ್ತೆ. ಫೇಸ್ನ ಸ್ಕ್ರಬ್ ಮಾಡ್ಕೊಳ್ಳೋದಕ್ಕೋಸ್ಕರ ಟೊಮೊಟೊ ಹಣ್ಣು ಮತ್ತು ಶುಗರನ್ನು ತೊಗೊಂಡು ನೀಟಾಗಿ ಫೇಸ್ನ ಸ್ಕ್ರಬ್ ಮಾಡ್ಕೊಳ್ಬೇಕು. ಅದು ತುಂಬ ಹಾರ್ಡಾಗಿ ಮಾಡ್ಕೊಳ್ಬಾರ್ದು. ನಿಧಾನಕ್ಕೆ ನೀಟಾಗಿ ಪಾಲಿಷ್ ಮಾಡ್ಕೊಳ್ಳೋ ಥರ ಸ್ಕ್ರಬ್ ಮಾಡ್ಕೊಳ್ಬೇಕಾಗತ್ತೆ. ಸ್ಕ್ರಬ್ ಮಾಡ್ಕೊಂಡು 1 2 to 3 ಮಿನಿಟ್ಸ್ ಬಿಟ್ಟಿದ್ದಾದಮೇಲೆ ಮತ್ತೆ ಬಿಸಿ ನೀರಲ್ಲಿ ಮುಖನ ನೀಟಾಗಿ ಒರೆಸ್ಕೊಳ್ಬೇಕಾಗತ್ತೆ. ಒರೆಸ್ಕೊಂಡಿದ್ದಾದಮೇಲೆ ನಾವು ರೆಡಿ ಮಾಡಿ ಇಟ್ಕೊಂಡಿದ್ವಲ್ಲ ಫೇಸ್ ಪ್ಯಾಕ್ನ ಅದನ್ನು ನೀಟಾಗಿ ಎಲ್ಲ ಕಡೆ ಅಪ್ಲೈ ಮಾಡ್ಕೊಳ್ಬೇಕು. ಅಪ್ಲೈ ಮಾಡ್ಕೊಂಡಿದ್ದಾದಮೇಲೆ 5 ಮಿನಿಟ್ಸ್ ಹಾಗೆ ಬಿಡಬೇಕು. 5 to 10 ಮಿನಿಟ್ಸ್ ಹಾಗೆ ಬಿಟ್ಟರೆ ಅದೆಲ್ಲ ಕಡೆ ನೀಟಾಗಿ ಡ್ರೈ ಆಗಿರುತ್ತೆ. ಅದಾದಮೇಲೆ ಸ್ವಲ್ಪ ನೀರು ತೊಗೊಂಡು ಎಲ್ಲ ಕಡೆ ನೀಟಾಗಿ ಸ್ಕ್ರಬ್ ಮಾಡ್ಕೊಳ್ಬೇಕು. ಸ್ಕ್ರಬ್ ಮಾಡ್ಕೊಂಡಿದ್ದಾದಮೇಲೆ ಫೇಸ್ ವಾಶ್ ಮಾಡ್ಕೊಂಬಂದು ಐಸ್ ವಾಟರಲ್ಲಿ ನಮ್ಮ ಮುಖನ 5 ಮಿನಿಟ್ ನೀಟಾಗಿ ಮಸಾಜ್ ಮಾಡಿಕೊಂಡ್ರೆ ನಮ್ಮ ಸ್ಕಿನ್ನು ತುಂಬಾ ಚೆನ್ನಾಗಿರುತ್ತೆ. ಇದು ವೈಟ್ ಆಗ್ತಾರೆ ಮತ್ತು ಸ್ಕಿನ್ ಕಲರ್ ಬರುತ್ತೆ ಆ ಥರ ಎಲ್ಲ ನಾನು ಹೇಳೋದಿಲ್ಲ. ಏನಿದ್ರು ಸ್ಕಿನ್ನು ಗ್ಲೋ ಆಗಿರುತ್ತೆ. ನಮ್ಮ ಸ್ಕಿನ್ನಲ್ಲಿ ನಾವು ಪೊಲ್ಯೂಷನ್ನು, ಧೂಳು, ಹೊರಗಡೆ ಎಲ್ಲ ಹೋಗಿರ್ತೀವಲ್ಲ, ತುಂಬ ಕೊಳೆ, ಡಸ್ಟ್ ಎಲ್ಲ ಕೂತಿರುತ್ತೆ, ಮತ್ತು ಬ್ಲ್ಯಾಕ್ ಪಿಗ್ಮೆಂಟೇಷನ್ ಇರುತ್ತೆ. ಇದೆಲ್ಲ ಕಂಟ್ರೋಲ್ ಆಗಲಿಕ್ಕೋಸ್ಕರ ಈ ಥರ ಮಾಡಬೇಕು ಅಂತಲೇ ಹೇಳ್ತೀನಿ. ಚೆನ್ನಾಯ್ತಾ? ತಿನ್ನು. ನಾನು ಈ ಪ್ಯಾಕ್ನ ಅಪ್ಲೈ ಮಾಡಿ 10 ಮಿನಿಟ್ಸ್ ಆಗಿತ್ತು. ನೀಟಾಗಿ ಡ್ರೈ ಆಗಿತ್ತು ಎಲ್ಲ ಕಡೆ. ಅದಕ್ಕೆ ಸ್ವಲ್ಪ ನೀರನ್ನು ಕೈಗೆ ಹಚ್ಕೊಂಡು ನೀಟಾಗಿ ಸ್ಕ್ರಬ್ ಮಾಡ್ಕೊಳ್ತಿದ್ದೀನಿ. ಸ್ಕ್ರಬ್ ಮಾಡ್ಕೊಂಡಿದ್ದಾದಮೇಲೆ ಇವಾಗ ಮುಖ ತೊಳ್ಕೊಂಬಂದಾಯಿತು. ಈಗ ಐಸ್ ವಾಟರಲ್ಲಿ ಮುಖನ ಡಿಪ್ ಮಾಡ್ಕೊತಾ ಇದ್ದೀನಿ. ನೀಟಾಗಿ ಮಸಾಜ್ ಮಾಡಿಕೊಂಡ್ರೆ ನಮ್ಮ ಸ್ಕಿನ್ನು ತುಂಬಾ ಚೆನ್ನಾಗಿರುತ್ತೆ. ಹಾಗೆ ಗ್ಲೋ ಕೂಡ ಆಗುತ್ತೆ.
ನೆಕ್ಸ್ಟು ನಾನೊಂದು ಹೆಲ್ದಿ ಡ್ರಿಂಕ್ ಯಾವ ಥರ ಮಾಡೋದು ಅಂತ ತೋರಿಸ್ತಾ ಇದ್ದೀನಿ. ಅದು ಬಂದು ಪುದೀನ ಸೊಪ್ಪಿನ ಟೀ ಅಂತಲೇ ಹೇಳ್ಬೋದು. ಅದನ್ನು ಮಾಡಲಿಕ್ಕೋಸ್ಕರ ನಾನು ಒಂದು ಪಾತ್ರೆಗೆ ಒಂದು 3ರಿಂದ 4 ಲೋಟದಷ್ಟು ನೀರು ಹಾಕಿದ್ದೀನಿ. ಆ ನೀರಿಗೆ ಸ್ವಲ್ಪ ಪುದೀನ ಸೊಪ್ಪು, ಶುಂಠಿ, ಬೆಲ್ಲ, ಜೀರಿಗೆ, ಚಕ್ಕೆ ಮತ್ತು 1 ಏಲಕ್ಕಿ ಇದಿಷ್ಟು ಹಾಕಿ ನೀಟಾಗಿ ಕುದಿಸ್ಕೊಳ್ಬೇಕಾಗತ್ತೆ. ಇದು ಏನಿಲ್ಲ ಅಂದರೂ 3 ಲೋಟದಷ್ಟು ನೀರು ಹಾಕಿದ್ದೀನಲ್ಲ, ಅದು ನೀಟಾಗಿ ಕುದ್ದಿ 1.5 ಕಪ್ಪಷ್ಟು ಆಗಬೇಕು. ಅಷ್ಟು ನಾವು ನೀಟಾಗಿ ಕುದಿಸ್ಕೊಳ್ಬೇಕಾಗತ್ತೆ. ಕುದಿಸ್ಕೊಂಡಿದ್ದು ಆದಮೇಲೆ ಅದನ್ನು ಫಿಲ್ಟ್ರ್ ಮಾಡ್ಕೊಳ್ಬೇಕು. ಫಿಲ್ಟ್ರ್ ಮಾಡಿ ಸ್ವಲ್ಪ ಅದು ತಣ್ಣಗಾದಮೇಲೆ ಒಂದು 4ರಿಂದ 5 ಡ್ರಾಪ್ ಅಷ್ಟು ನಿಂಬೆಹಣ್ಣಿನ ರಸ ಹಾಕ್ಕೊಂಡು ಈ ಡ್ರಿಂಕ್ನ ಕುಡಿಬೇಕಾಗತ್ತೆ. ಇದು ಹೆಲ್ತಿಗೆ ತುಂಬಾ ಒಳ್ಳೆಯದು. ನಮ್ಮ ಬಾಡಿನ ನಾವು ಬರೀ ಎಕ್ಸ್ಟ್ರನಲ್ಲಿ ಕೇರ್ ಮಾಡ್ಕೊಳ್ಳೋದಕ್ಕಿಂತ ಇಂಟರ್ನಲ್ಲಿನೂ ಈ ಥರ ಕೇರ್ ಮಾಡ್ಕೊಬೇಕು. ನಿಮಗೆ ಈ ಥರ ಡೈಲಿ ಮಾಡ್ಕೊಂಡು ಕುಡಿಯೋಕೆ ಆಗದೇ ಇದ್ರೂ ಪರವಾಗಿಲ್ಲ, 2 ಡೇಸಿಗೆ ಒಂದ್ಸಲನಾದರೂ ಈ ಥರ ಹೆಲ್ದಿ ಡ್ರಿಂಕ್ಸ್ನ ಕುಡಿಬೇಕಾಗತ್ತೆ. ಡೈಲಿ ಟೀ, ಕಾಫಿ, ಶುಗರು ಈ ಥರದ್ದೆಲ್ಲ ಕುಡಿತೀವಲ್ಲ, ಅದ್ರ ಬದಲು ಈ ಥರ ಹೆಲ್ತಿ ಡ್ರಿಂಕ್ಸನ್ನು ಕುಡಿದ್ರೆ ನಮ್ಮ ವೆಯ್ಟ್ ಕೂಡ ಲಾಸ್ ಆಗುತ್ತೆ, ಹಾಗೆ ಸ್ಕಿನ್ನು ಗ್ಲೋ ಆಗುತ್ತೆ, ಏನೋ ಒಂಥರ ರಿಫ್ರೆಶ್ಮೆಂಟ್ ಸಿಗುತ್ತೆ. ತುಂಬಾ ಚೆನ್ನಾಗಿರುತ್ತೆ ಕುಡಿಲಿಕ್ಕೆ. ನೀವು ಒಂದ್ಸಲ ಟ್ರೈ ಮಾಡಿ ನೋಡಿ. ಸೂಪರ್ ಆಯ್ತಾ? ಏನದು? ಕುಡಿ. ಚೆನ್ನಾಗಿತ್ತಾ? ನಂಗೊಂದು ಕೊಡು. ಕೊಡೆ. 3 ಎಲ್ಲಿ ಕೊಟ್ಟಿದೀಯಾ? ಒಂದು ಕೊಡು. ಥ್ಯಾಂಕ್ ಯು. ಏನದು? ಏನು ತಿಂತಿದೀಯಾ? ಎಂತ ಬಿಸ್ಕೊಟ್ರು? ಮಸ್ಕ ಚಸ್ಕ ಬಲ್. ಇದು ನಾನು ತಿನ್ಲಾ? ಬಾ 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 ಕಳ್ಳಿ ಕಳ್ಳಿ ಮೊನ್ನೆ. ಇನ್ನು ನೈಟ್ ಊಟಕ್ಕೆ ನಾವು ಮುದ್ದೆ ಮತ್ತು ಬಸ್ಸಾರು ಮಾಡಿದ್ವಿ. ಇದು ನಮ್ಮ ಮನೇಲಿ ಎಲ್ರಿಗೂ ತುಂಬಾ ಇಷ್ಟ. ಹಾಗೆ ಈ ವಿಡಿಯೋ ಇಷ್ಟ ಆಗಿದ್ದರೆ ಲೈಕ್ ಮಾಡಿ. ಇನ್ನೂ ಯಾರು ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ, ದಯವಿಟ್ಟು ಸಬ್ಸ್ಕ್ರೈಬ್ ಆಗಿ. ನೀವು ಒಂದ್ಸಲ ಇದನ್ನೆಲ್ಲ ಟ್ರೈ ಮಾಡಿ, ನಿಮಗೆ ವರ್ಕ್ ಆದರೆ ಕಂಟಿನ್ಯೂ ಮಾಡಿ ಅಂತ ಹೇಳ್ತೀನಿ. ಥ್ಯಾಂಕ್ ಯು.